ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ಸಿಂಪಲ್ಲಾಗಿ ಘಮ ಅನ್ನುವಂಥ ಸಾರಿನ ಪುಡಿ, ತಿಳಿ ಸಾರಿನ ಪುಡಿ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಅಡುಗೆ ಮಾಡ್ತಾ ಸುಮಾರು ವರ್ಷಗಳಾಗೋಯ್ತು ಅಂತ ನಿಮ್ಗೆ ಹೇಳಿದ್ದೀನಲ್ವ. ಈಗ ನಾನು ಸಿಂಪಲ್ಲಾಗಿ ನನ್ನದೇ ಆದ ಮೆಥಡಲ್ಲಿ ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ. ಯಾವ ಇಂಗ್ರೀಡಿಯೆಂಟ್ ಹಾಕಿದರೆ ಚೆನ್ನಾಗಿರುತ್ತೆ, ಯಾವ್ದು ಹಾಕಿದರೆ ಚೆನ್ನಾಗಿರಲ್ಲ ಎಲ್ಲ ಕೂಡ ನಾನಿವಾಗ ಸ್ವಲ್ಪ ಅನುಭವದಿಂದ ತಿಳ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯೇ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗುಂಟೂರು ತೊಗೋಬೋದು. ಖಾರ ಇದು ಕಡಿಮೆ ಇರುತ್ತೆ ಮತ್ತು ಕಲರ್ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಅಷ್ಟೇ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ನೀವು. ಅದರಿಂದ ಒಂಥರ ಸಾರು ಮಾಡಿದಾಗ ಅದರ ಸುವಾಸನೆ ಹೊರಗಡೆವರೆಗೂ ಬರುತ್ತೆ. ಮತ್ತು ಧನಿಯಾ ಒಂದು ಬೌಲು, ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀನಲ್ಲ ಅದರೊಂದು ಅದೇ ಅಳತೆಯಲ್ಲಿ, ಅದು ಮುರಿದಿಲ್ಲ ಅದರಿಂದ ನಿಮಗೆ ಜಾಸ್ತಿ ಕಾಣುತ್ತೆ. ಧನಿಯಾನು ಸ್ವಲ್ಪ ಅಷ್ಟೇ ಒಂಚೂರು ಕಡಿಮೆ ತೊಗೊಂಡಿದ್ದೀನಿ. 2 ಚಮಚ ಮೆಣಸು, ಕಾಳು ಮೆಣಸು, 1 ಚಮಚ ಸಾಸಿವೆ, 2 ಚಮಚ ಜೀರಿಗೆ, ಅರಿಶಿನ ಮತ್ತು ಇಂಗು ಕೂಡ ಅಷ್ಟೇ. ನೀವು ಇದನ್ನ ಜೊತೆಯಲ್ಲೇ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಒಗ್ಗರಣೆಗೆ ಹಾಕ್ಕೋಬೇಕು ಅನ್ನೋದಿಲ್ಲ. ತುಂಬಾ ರುಚಿಯಾಗಿರುತ್ತೆ. ಯಾವಾಗ ಬೇಕಾದರೂ ಇದೆಲ್ಲ ಇಂಗ್ರೀಡಿಯೆಂಟ್ಸು ಕಣ್ಣಿಗೆ ಕಾಣುವಂಥದ್ದು. ಅದರಿಂದ ನೀವು ಆರಾಮಾಗಿ ಮಾಡಿಟ್ಕೊಂಡು ಇದನ್ನು ಸಾಂಬಾರಿಗೆ ಬೇಕಾದರೆ ಅದ್ರ ಜೊತೆಲಿ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಹಾಕ್ಕೊಂಡು ಸಾಂಬಾರಿಗೂ ಹಾಕ್ಕೋಬೋದು, ಪಲ್ಯಗಳಿಗೂ ಹಾಕ್ಕೋಬೋದು. ಸಿಂಪಲ್ ಪುಡಿ, ಆದರೆ ಉಪಯೋಗ ಮಾತ್ರ ತುಂಬ ಜಾಸ್ತಿ. ನೋಡಿ, ಇದು ಒಂದೊಂದನ್ನು ನಾನು ಸಪ್ರೇಟಾಗಿ ಹುರ್ಕೊಳ್ತೀನಿ. ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ತೀನಿ. ನೋಡಿ, ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸಾಸಿವೆ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಯಾವಾಗಲೂ ಬೇಗ ಪಟ್ಪಟ ಅಂತ ಶಬ್ದನೂ ಬರುತ್ತೆ, ಬೇಗ ಆಗೋಗುತ್ತೆ. ಅದಕ್ಕೆ ನೀವು ಅದೆರಡನ್ನೂ ಒಂದೇ ಸತಿ ಹಾಕ್ಕೊಳ್ಬೋದು. ನೋಡಿ, ಇದೆಲ್ಲ ಸ್ವಲ್ಪ ತುಂಬ ಕಪ್ಪಾಗೋ ಥರ ಹುರಿಬಾರ್ದು. ಯಾವಾಗಲೂ ಸ್ವಲ್ಪ ಅದು ಗೊತ್ತಾಗತ್ತೆ ನಿಮಗೆ, ಕಲರು ಚೇಂಜ್ ಆಗ್ತಾಯಿದೆ ಅಂತ ಹೇಳಿ. ನೋಡಿ, ಈ ಥರ ಆದಾಗ ಇದಕ್ಕೆ ನಾನು ಮೆಣಸು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಉರಿ ಜಾಸ್ತಿ ಏನು ಇಟ್ಕೊಳ್ಬೇಡಿ, ಸಣ್ಣಗೆ ಇರಲಿ. ಅದರಿಂದ ಏನಾಗುತ್ತೆ, ನಿಮಗೆ ನೀವು ಹುರಿತಾ ಇರೋ ಹದ ಒಂದೇ ಹದದಲ್ಲಿ ಇರುತ್ತೆ. ನೋಡಿ, ಇದು ಒಂದೊಂದು ಐಟಮ್ಮು ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗೆಲ್ಲ ಬೆರೆಸ್ಕೊಳ್ತಾ ಅಂತ ನೋಡಿ. ನೋಡಿ, ಗೊತ್ತಾಗುತ್ತೆ ನಿಮಗೆ, ಕಲರ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇದು ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಅಂತ. ಈಗ ಧನಿಯಾ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಎಣ್ಣೆ ಅಷ್ಟೇ ಸಾಕು, ಜಾಸ್ತಿ ಏನು ಬೇಡ. ಮತ್ತು ಒಣಮೆಣಸಿನ್ಕಾಯಿ ಹುರಿಯೋವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಇದು ಚೆನ್ನಾಗಿ ಬೆಚ್ಚಗಾಗಬೇಕು. ಒಂಥರ ಕಲರು ಒಂದು ಸ್ವಲ್ಪ ಬೇರೆ ಥರ ಚೇಂಜ್ ಆಗೋ ತನಕ ನೀವು ಇದನ್ನು ಹುರ್ಕೊಳ್ಬೇಕು. ನೋಡಿ, ಗೊತ್ತಾಗುತ್ತೆ ನಿಮಗೇನೆ, ಇದು ಹುರಿದ್ಕೊಳ್ಳಿ ಇದನ್ನು. ಈಗ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಲ್ವ, ಅದು ಹುರಿದಿರೋದನ್ನೆಲ್ಲ ನಾನು ಅದಕ್ಕೆ ಹಾಕ್ಕೊಳ್ತೀನಿ. ಬೇಕಾದರೆ ಇದು ಚೆನ್ನಾಗಿ ಬೆಚ್ಚಗಾಗತ್ತೆ ಅಂತ ಹೇಳಿ ಸಣ್ಣ ಉರಿಯಲ್ಲಿ ಹುರಿತಾ ಇರೋವಾಗ ನೀವು ಕರಿಬೇವು ಕೂಡ ಅದಕ್ಕೆ ಹಾಕ್ಕೊಂಡ್ಬಿಡ್ಬೋದು. ಯಾಕೆಂದರೆ ಆಮೇಲೆ ಒಂದೇ ಸತಿ ನೀವು ಎಲ್ಲನೂ ನಿಧಾನಕ್ಕೆ ಆರಕ್ಕೆ ಇಟ್ಬಿಡ್ಬೋದು. ಇದು ಸ್ವಲ್ಪ ಚೆನ್ನಾಗಿ ನಿಧಾನವಾಗಿ ಹುರಿದ್ಬಿಟ್ಟು ಅದು ಫುಲ್ಲು ಬಿಸಿ ಇರಬಾರ್ದು, ಆವಾಗ ಮಿಕ್ಸರ್ಗೆ ಹಾಕ್ಕೊಂಡ್ರೇ ಒಳ್ಳೆಯದು. ನೋಡಿ, ಇದು ಅಷ್ಟೇ, ಕರಿಬೇವು ನಿಧಾನಕ್ಕೆ ಹುರಿಯೋದ್ರಿಂದ ಕಲರ್ ಒಂಚೂರು ಚೇಂಜ್ ಆಗಲ್ಲ, ಅದು ಹಾಗೇ ಇರುತ್ತೆ. ಮತ್ತು ಅದರ ಸ್ಮೆಲ್ ಕೂಡ ಅದೇ ಥರ ಇರುತ್ತೆ. ಈಗ ನೋಡಿ, ಎಲ್ಲ ಐಟಮು ಹಾಕ್ಕೊಂಡ್ಬಿಟ್ಟಿದ್ದೀನಿ. ನಾನು ಈಗ ಇದಕ್ಕೆ ಉಪ್ಪು ಹಾಕಲ್ಲ. ಒಣಮೆಣಸಿನ್ಕಾಯಿನ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಧಾನವಾಗಿ ಹುರ್ಕೊಳ್ತೀನಿ. ನೋಡಿ, ಇವಾಗ ನಾನು ಕ್ಲೀನಾಗಿ ಇದನ್ನು ಹುರಿದಿಟ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ಅದರ ಶಬ್ದದಲ್ಲೇ ಅದು ಯಾವ ಥರ ಇದಾಗ್ತಾಯಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಆರಕ್ಕೆ ಬಿಟ್ಬಿಟ್ರೆ ಎಲ್ಲ ಕರಿಬೇವು ಎಲ್ಲನೂ ಗರಿ ಅಂತ ಆಗಿಬಿಟ್ಟಿರುತ್ತೆ. ಈಗ ಒಂದು 2 ಸ್ಪೂನ್ನಷ್ಟು ಎಣ್ಣೆ ಇಟ್ಟು ಅದಕ್ಕೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದು ಎಲ್ಲ ಚೆನ್ನಾಗಿ ಹಿಂಗೆಲ್ಲ ಇದು ಎಣ್ಣೆ ಒಳಗೆ ಹದವಾಗಿ ಕರಗಿದ ಕೂಡಲೇ ನಾನು ಈ ಮೆಣಸಿನ್ಕಾಯಿ ಇತ್ತಲ್ಲ ಇದನ್ನು ಹಾಕ್ಕೊಂಡು ನಿಧಾನವಾಗಿ ಸಣ್ಣ ಉರಿಯಲ್ಲಿ ನಾನು ಬೆಚ್ಚಗೆ ಮಾಡ್ಕೊಳ್ತೀನಿ. ಹಿಂಗೆ ಒಂಚೂರು ಜಾಸ್ತಿನೇ ಹಾಕಿದರೆ, ನೀವು ಈಗ ಮದುವೆ ಮನೆಗಳಲ್ಲಿ ಎಲ್ಲ ನೀವು ಸಾರು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಲ್ವ, ಅದು ಅವರು ಇಂಗು ಎಲ್ಲ ಜಾಸ್ತಿನೇ ಬಳಸಿರ್ತಾರೆ. ಅದರಿಂದನೇ ಅದು ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಇದ್ರ ವಾಸನೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ.
ನಮ್ಮ ಮನೆಗೆ ಬಂದವ್ರು ಕೂಡ ಅಷ್ಟೇ ಸಾರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದರೆ ನಾನು ಇನ್ನೇನು ಸ್ಪೆಷಲ್ಲು ಮಾಡಲ್ಲ ನೋಡಿ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಪುಡಿನೇ ನಾನು ಮಾಡಿಟ್ಕೊಳ್ಳೋದು. ಈಗ ಅದಕ್ಕಾದಮೇಲೆ ನೋಡಿ, ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ನೀವು ಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಯಾಕೆಂದರೆ ನಿಮ್ಮ ಮನೆಯಲ್ಲಿ ಸಾರೆಲ್ಲ ಖಾರವಾಗಿ ತಿಂತಾರೆ ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೆಣಸಿನ್ಕಾಯಿ ಕಡಿಮೆನೇ ಹಾಕ್ಕೊಳ್ಬೋದು. ಇದು ಅಷ್ಟೇ ನಿಧಾನವಾಗಿ ಕೈ ಆಡಿಸಿ ಅದು ಮೆಣಸಿನ್ಕಾಯಿ ಎಲ್ಲ ಗರಿಗರಿ ಅಂತ ಆಗೋ ಹಾಗೆ ನೀವು ಅದನ್ನು ಹುರ್ಕೋಬೇಕು. ನೋಡಿ, ಈಗ ಮೊದಲೇ ಹುರಿದಿಟ್ಕೊಂಡಿದ್ನಲ್ಲ, ಅದಕ್ಕೆ ಅರಿಶಿನ ಹಾಕ್ಬಿಟ್ಟಿದ್ದೀನಿ. ಮತ್ತು ಇದು ಒಣಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಚೆನ್ನಾಗಿ ಗರ್ಗರಿ ಅಂತ ಆಗೋ ಹಾಗೆ ಹುರ್ಕೊಂಡಿದ್ದೀನಿ. ಈಗ ಎಲ್ಲ ಸೇರಿಸಿ ಮಿಕ್ಸರಲ್ಲಿ ನುಣ್ಣಗೆ ನಾನು ಪೌಡ್ರ್ ಥರ ಮಾಡ್ಕೊಂಬಿಡ್ತೀನಿ. ಅಲ್ಲಿಗೆ ನೋಡಿ, ನಿಮ್ಮ ಸಾರಿನ ಪುಡಿ, ಸಿಂಪಲ್ ತಿಳಿ ಸಾರಿನ ಪುಡಿ ರೆಡಿಯಾಗಿ ಹೋಗುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಸುಲಭ ಅಲ್ವಾ? ಯಾಕೆಂದರೆ ಅಯ್ಯೋ ಸಾರಿನ ಪುಡಿನ ಆ ಅಂಗಡಿಗೆ ಹೋಗಿ ತೊಗೊಳ್ಳೋಣ, ಈ ಅಂಗಡಿಗೆ ಹೋಗಿ ತೊಗೊಳ್ಳೋಣ, ಅಷ್ಟು ಕೆ ಜಿ ಇಷ್ಟು ಕೆ ಜಿ ಅಂತ ಹೇಳ್ತಿರ್ತಾರೆ. ಅದ್ರ ಬದಲು ನೀವು ಯಾವುದೇ ಹೆಚ್ಚಿನ ಪ್ರಿಸರ್ವೇಟಿವ್ಸು ಏನೂ ಹಾಕದೆ ಮನೆಯಲ್ಲೇ ನೀವು ಸಿಂಪಲ್ಲಾಗಿ ಅವಾಗವಾಗ ರೆಡಿ ಮಾಡಿಕೊಂಡ್ರೆ ಘಮ ಘಮ ಸಾರು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ರುಚಿ ಗೊರ್ಸೋ ಥರ ರೆಡಿಯಾಗಿಬಿಡತ್ತೆ. ನೋಡಿ, ಮಿಕ್ಸರ್ಗೆ ಹಾಕಿ ರೆಡಿ ಮಾಡಿದ ಮೇಲೆ ಈ ಥರ ಕಲರ್ ಬಂದು ನೈಸಾಗಿ ಎಷ್ಟು ಚೆನ್ನಾಗಾಗಿದೆ. ಇದು ಒಂದು ಸ್ವಲ್ಪ ರಫ್ ಆಗಿದ್ದರೂ ಕೂಡ ಪುಡಿ ಸಾರು ಮರಳ್ತಾ ಇರೋವಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೋಡಿ, ನಾನು ಎಷ್ಟೋ ಅನುಭವದಿಂದ ಎಲ್ಲ ಕೇಳಿ ನಮ್ಮ ತಾಯಿ ಮಾಡ್ತಿದ್ದ ರೀತಿ ನಾನು ಬೇರೆ ಬೇರೆ ರೀತಿ ಬದಲಾಯಿಸಿ ಮಾಡಿ ಈ ಸಾರಿನ ಪುಡಿನ ರೆಡಿ ಮಾಡಿದ್ದೀನಿ. ಈಗ ನೀವು ಎಲ್ಲೇ ಹೋಗಲಿ, ಸಾರು ಅಂದರೆ ಸಾಕು, ಎಲ್ಲರಿಗೂ ಇಷ್ಟ ಆಗುತ್ತೆ. ಮದುವೆ ಮನೆಯಲ್ಲಂತೂ ಎಷ್ಟೋ ಜನ ಹುಳಿ ಬೇಡ ಸಾರು ತನಕ ಕಾಯ್ತಾರೆ ಅಲ್ವಾ? ನೋಡಿದ್ರ ಫ್ರೆಂಡ್ಸ್, ಈ ಸಾರಿನ ಪುಡಿನ ಇವತ್ತೇ ರೆಡಿ ಮಾಡಿ ನಾನು ಈ ಸಾರಿನ ಪುಡಿ ಹಾಕಿ ಸಾರು ಮಾಡಿದ್ದು ಕೂಡ ನಿಮಗೆ ಶಾರ್ಟ್ಸಲ್ಲಿ ಹಾಕ್ತೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೋಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.